ಯಾವಾಗಲೂ ಹಾಗೇನೆ ನೆನಪಿನ ಬುತ್ತಿಯನ್ನು ಕೆದಕ್ತಾ ಹೋದರೆ ತುಂಬ ಕಾಣಿಸುತ್ತೆ, ಅದಕ್ಕಿಂತ ಹೆಚ್ಚಾಗಿ ತುಂಬ ಕಾಡುತ್ತೆ. ಯಾರಿಗೆ ಕಾಡುತ್ತೆ ಅಂದರೆ ಯಾರು ಅದರ ಜೊತೆ ಟ್ರಾವೆಲ್ ಮಾಡಿರ್ತಾರೋ, ಪಯಣವನ್ನು ಮಾಡಿರ್ತಾರೋ ಅವ್ರಿಗಂತೂ ತುಂಬ ಮೆಲ್ಕು ಹಾಕೋದಕ್ಕೆ ಅದ್ಭುತ ಕ್ಷಣಗಳಿರುತ್ತೆ, ಬೆರಗಿನ ಕ್ಷಣಗಳಿರುತ್ತೆ. ಹಾಗಾಗಿನೇ ಈ ಶೋ ವೆರಿ ಸ್ಪೆಷಲ್. ವಿಶೇಷವಾಗಿ ಆ ಎಲ್ಲ ಚಿತ್ರ ಜಗತ್ತಿನಲ್ಲಿ ಕೆಲಸ ಮಾಡಿದಾರಲ್ಲ ಅವರೆಲ್ಲರಿಗೂ ನಾವು ಡೆಡಿಕೇಟ್ ಮಾಡೋದಕ್ಕೆ ಬಯಸ್ತಾ ಇದ್ದೀವಿ. ಈ ಶೋಗೆ ಸ್ಪೆಷಲ್ ಅತಿಥಿ ಯಾರಿಂದ ಶುರು ಮಾಡಿಸೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅನ್ಡೌಟೆಡ್ಲಿ ನಮಗೆ ಯಾವುದೇ ಅನುಮಾನ ಇಲ್ಲವೇ ಇಲ್ಲ, ಅವರೇ ಬೇಕು ಅಂತ ನಾನಂತೂ ಒಂಥರ ಬೇತಾಳದ ಥರ ಹೋಗಿ ಒಪ್ಪಿಸಿ ಫೈನಲಿ ಒಂದು ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಕೂತಿದ್ದಾರೆ. ಅವ್ರನ್ನ ನಿಮಗೇನು ಇಂಟ್ರಡ್ಯೂಸ್ ಮಾಡಿಕೊಡ್ಬೇಕಾಗಿಲ್ಲ ನಾನು. ಯಾರಾದರೂ ಪ್ರತಿನಿತ್ಯ ಬೆಳಕು ಕೊಡುವಂಥ ಸೂರ್ಯನನ್ನು ಪರಿಚಯ ಮಾಡಿಕೊಡಿ ಅಂದರೆ ಅಯ್ಯೋ ಸೂರ್ಯ ನಮ್ಗೆ ಗೊತ್ತು, ಪರಿಚಯ ಹೆಂಗೆ ಮಾಡಿಕೊಡೋದು? ಅಥವಾ ಪ್ರತಿನಿತ್ಯ ತಂಪೆರೆಯುವಂಥ ಚಂದ್ರನನ್ನು ಪರಿಚಯ ಮಾಡಿಕೊಡಿ ಅಂದರೆ ಅಯ್ಯೋ ಚಂದ್ರ ನಮ್ಮೆಲ್ಲರಿಗೂ ಗೊತ್ತು, ಹೇಗೆ ಪರಿಚಯ ಮಾಡಿಕೊಡೋದು? ಇದು ನಿರೂಪಕನಾದ ನನಗೆ ಬಹಳ ಕಷ್ಟ, ಬಿಕಾಸ್ ಅವರು ನಮ್ಮೆಲ್ಲರಿಗೂ ಚಿರಪರಿಚಿತರಾಗಿರೋರು. ನನಗಂತೂ ಒಂಥರ ಅವ್ರ ಇನ್ಸ್ಪಿರೇಷನ್ ಅಪ್ಪ. ಈ ವಯಸ್ಸಲ್ಲೋ ಅವ್ರ ವಯಸ್ಸು ಕೇಳಿದ್ರೆ ಹೌದಾ ಅಂತ ನಾವೆಲ್ಲ ಅಂತೀವಿ. ತಡ ಮಾಡೋದು ಬೇಡ, ನಮ್ಮ ಜೊತೆ ಇದ್ದಾರೆ ನನ್ ಅದರ್ ದೆನ್ ನಾವೆಲ್ಲ ಪ್ರೀತಿಯಿಂದ ಕರೆಯುವಂಥ ಪ್ರೇಣಿರಾಜ, 80ರ ಯುವಕ, 81ರ ಯುವಕ ಶ್ರೀ ಶ್ರೀನಾಥ್. ನಮಸ್ತೆ ನಮಸ್ತೆ ನಮಸ್ತೆ. ನ್ಯೂಸು ಖಂಡಿತಪ್ಪ. ಇದುವರೆಗೂ ನನ್ನ ವಯಸ್ಸು ಒಂಚೂರು ಗುಟ್ಟಾಗಿ ಇಟ್ಕೊಂಡಿದ್ದೆ. ಆಯ್ತು 81 ಅಂತ ಆಯ್ತಲ್ಲ. 81 ಆದ್ರೂ ಯಾವತ್ತು ಒಬ್ಬ ಮನುಷ್ಯಗೆ ಅವನ ಹುಟ್ಟಿನಿಂದ ವಯಸ್ಸು ಲೆಕ್ಕ ಹಾಕೋತಾ ಹೋಗ್ತಾರೆ. ಹೌದು, ನಾನು ಹುಟ್ಟಿನಿಂದ 81. ಆದರೆ ಶ್ರೀನಾಥನಾಗಿ ನಾನು ಜನದ ಮುಂದೆ ಬಂದಿಕ್ಕೆ ಇನ್ನು ರಿಟೈರ್ ಆಗೋ ಅನ್ಸಲ್ಲ, 57. ಕ್ಯಾ ಬಾತ್ ಹೈ. ಸೊ ಯಾರಾದ್ರೂ ಪ್ರತಿದಿನ ಶ್ರೀನಾಥ್ ಅವ್ರನ್ನ ಸರ್ ನಿಮ್ಗೆ ವಯಸ್ಸೆಷ್ಟು ಅಂದ್ರೆ ಏನಂತೀರಾಗ? 57. ಇಲ್ಲ ಸರ್ ನೀವು ಅದಕ್ಕೂ ಮುಂಚೆ ಹುಟ್ಟಲಿಲ್ವ ಅಂತ. ನಾವು ಹುಟ್ಟಿದ್ದೆ 57ರಲ್ಲಿ ಅಷ್ಟೇ ಹೇಳ್ಬಿಡೋದು. ಅಂದ್ರೆ ಏನ್ ಲಾಜಿಕ್ ಅದು? ಲಾಜಿಕ್ ಅಂದ್ರೆ 1967 ನಾ ಬಂದೆ. ಆದ್ರೂ ಆಕ್ಚುಲ್ ಆಗಿ ಶ್ರೀನಾಥನ ಮೊದಲನೇ ಮುಖ ನೋಡಿದ್ದು ಲಗ್ನ ಪತ್ರಿಕೆ ಕರೆಕ್ಟ್ ಚಿತ್ರದಲ್ಲಿ. ಡೈರೆಕ್ಟರ್ ರವಿ ಅವರು, ರಾಜ್ಕುಮಾರ್ ಅವರು, ಲಿಸ್ಟ್ ಹೇಳ್ಬೇಕಾಗ್ತೀನಿ. ಕರೆಕ್ಟ್. ಅವ್ರ ಜೊತೆ ಇತ್ತು ಬಾವ ಮೂವೀಸ್, ಸಮೀರ್ದಾರ್ ಅವರು ತೆಗೆದಿದ್ದ ಪಿಕ್ಚರ್ ಅದು. ಅದರಲ್ಲಿ ನನಗೆ ಯಾಕಂದ್ರೆ ತುಂಬಾ ಇಷ್ಟ ಅಂದ್ರೆ ನನ್ನ ಆ ಸಿನಿಮಾದಲ್ಲಿ ಪಾತ್ರ ಮಾಡಿ ಅಂತ ಹೇಳಿ ಕರೆದಿದ್ದು ಆ ಪಾತ್ರ ಯಾವುದು ಅಂದ್ರೆ ಮನ್ಮಥಂದು. ಮನ್ಮಥ ಮೊದಲನೇ ಸಿನಿಮಾ. ಕರೆಕ್ಟ್, ಮನ್ಮಥ. ಹೌದು. ಈಶ್ವರ ಮನ್ಮಥ ಬರಬೇಕು. ಈಶ್ವರ ಗಂಗಾಧರ ಮಾಡ್ದ, ನಾ ಮನ್ಮಥ. ರಾಜಣ್ಣನಲ್ಲೇ ಫಸ್ಟ್ ನಾನು ನೋಡಿದ್ದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಶೂಟಿಂಗು. ನಮ್ದು ಯಾವಾಗ ಬರುತ್ತೆ ಅದು ಸ್ಟೇಜ್ ಎಲ್ಲ ಆಗಿ ನಮಗೆ ಇನ್ನೂ ಗೊತ್ತಿಲ್ವಲ್ಲ. ಬೆಳಗ್ಗೆ ಬಂದ್ಬಿಡಿ, ಯಾವಾಗ ಆಗುತ್ತೋ ಗೊತ್ತಿಲ್ಲ ಅಂದ್ರು. ಅಯ್ಯೋ ಸರಿ, ಹಿಂದಿನ ದಿವಸ ಬೇಕಾದ್ರೆ ಬರ್ತೀನಿ ಹಿಂದೆ, ಇಲ್ಲ ಬೆಳಗ್ಗೆ ಬನ್ನಿ. ಎಲ್ಲ ದೊಡ್ಡ ಎಲ್ಲ ಬಂದಿದ್ರು. ನಮಗೇನೋ ಅವ್ರು ಹತ್ತಾರು ನೋಡ್ತಾರೆ. ಓ ಖುಷಿಯಾಗಿದ್ದು. ಸಂಜೆ ಬಂತು ನಮ್ಮ ಶೂಟಿಂಗ್ ಅನ್ಕೊಳ್ಳಿ. ಆದ್ರೂ ಆ ಶೂಟಿಂಗ್ ಫಸ್ಟ್ ಶಾಟ್ ಆಗುವಾಗ ನಿಂತಿದ್ರು ರಾಜ್ಕುಮಾರ್, ಶಿವರಾಮಣ್ಣ, ದ್ವಾರಕೀಶ, ನರಸಿಂಹರಾಜು, ಉದಯ್ ಶಂಕರ್, ಡೈರೆಕ್ಟರ್ ರವಿಯಣ್ಣ, ಕರೆಕ್ಟ್, ಎಲ್ಲ ಕೂತಿದ್ರು. ಹಂಗೇ ನೋಡ್ತಾ ಇದ್ರು. ರವಿಯಣ್ಣ ಒಂದು ಮಾತು ಹೇಳಿದ್ರಾಗ, ನೀನು ನಾಟಕದಿಂದ ಬಂದವನು, ನಿನಗೆ ಎದುರು ನೋಡಿದ್ರೆ ಏನು ಗಾಬರಿ ಆಗ್ಬಾರ್ದು ನೀನು ಅಂದರು. ನನಗೆಂತ ಗಾಬರಿ ಅಲ್ಲ, ನಾಟಕ ಆಡುವಾಗ ನಿಮಗೆ ಜನಗಳಿರ್ತಾರೆ, ಆಡಿಯನ್ಸ್. ಕರೆಕ್ಟ್. ಇದು ಸಿನಿಮಾನಲ್ಲ. ಸರ್ ನೀವು ಒಂದು ಮರ್ತ್ಬಿಟ್ಟಿದ್ದೀರಿ ಅಂದರೆ ಏನು ಅಂದರು. ನಾನು ಸಿನಿಮಾಟೋಗ್ರಫಿ ಓದ್ತಾ ಇದ್ದೀನಿ, ಆ ಕ್ಯಾಮ್ರಾ ನನ್ನ ಹತ್ರನೇ ಇರ್ತೇನೆ, ನಂಗೆ ಆ ಕ್ಯಾಮ್ರಾ ಕಂಡ್ರೆ ಹೆದರಿಕೆ ಇಲ್ಲ ಸರ್ ಅಂದೆ. ಅರ್ಧ ನಮ್ಗೆ ಕಷ್ಟ ತಪ್ಪೋಯ್ತು ಅಂದರು. ಆವಾಗ ಫಸ್ಟ್ ಬಂತು ರಾಜನ ಬಂದರು. ಬೆಳಗ್ಗೆಯಿಂದ ನಾನು ಮಾತಾಡ್ತಾ ಇದ್ದೀನಿ, ಫೋಟೋಗ್ರಫಿ ಓದಿದ್ರ, ಕ್ಯಾಮ್ರಾ ಮುಂದೆ ಬಂದುಬಿಟ್ಟಿದ್ರಿ ಅಂದರು. ನಾ ಬಂದೆ, ಫೋಟೋಗ್ರಫಿ ಓದಿದ್ದೆ, ಅದಕ್ಕೆ ರಾಜನ ಕ್ಯಾಮ್ರಾ ಮುಂದೆ ಬರಬೇಕು, ಸೇರಕ್ಕೆ ಈಸಿ ಅಂತ ಬಂದೆ ಅಂದೆ. ತುಂಬ ಹೃದಯದಿಂದ ನಗ್ತಾ ಮನ್ಮಥ ಬಾ ಬಾ ಅಂದರು. ಎಲ್ಲಿಗೆ ರಚನಾ ಅಂದೆ. ಸಿನಿಮಾ ರಂಗಕ್ಕೆ ಬಾ, ಚೆನ್ನಾಗಿ ಬರ್ತೀಯ, ಬಾ ಬಾ ಅಂದರು. ಅದು ಫಸ್ಟ್ ಇನ್ವಿಟೇಷನ್ನು, ಆಶೀರ್ವಾದ. ಅದು ನಂಗೆ ಮರೆಯೋಕ್ಕಾಗಲ್ಲ. ವಾಟ್ ಅನ್ ಇನ್ವಿಟೇಷನ್ ಅಲ್ವಾ ಅದು? ಇನ್ವಿಟೇಷನ್ ಬಂದು ಆಯಿತು, ನಾಟಕ ಆಯಿತು. ಆಮೇಲೆ 69ನೇ ಇಸ್ವಿನಲ್ಲಿ ನಂದು ಫಸ್ಟ್ ಮಧುರ ಮಿಲನ, ಅನಂತಾಚಾರು ಶ್ರೀನಾಥ್ ಅಂತ ಹೆಸರು. ಯಾಕೆ ಶ್ರೀನಾಥ್ ಅಂತ ಯಾಕೆ ಹೆಸರಿಟ್ರು?
ನಾರಾಯಣ ಸ್ವಾಮಿ ಹೆಸರು ಚೆನ್ನಾಗಿತ್ತಲ್ವಾ? ಚೆನ್ನಾಗಿತ್ತು. ಒಂದು ವಿಚಾರ ಇದೆ, ಸಿನಿಮಾಗೆ ಸೇರುವಾಗ ಎಲ್ಲರೂ ಒಂಥರ ಹೊಸ ಹೆಸರು ಇಟ್ಕೊಂಡಿರೋಂಥದ್ದು. ನಾನು ಒಂಥರ ಮಾಡರ್ನ್ ಆಗಿ ಇಟ್ಕೋಬೇಕು ಅಂತ ಏನೋ ಒಂದು ಯೋಚನೆ ಮಾಡಿಕೊಂಡು ಎಲ್ಲ ಕೂತಿದ್ದೆ. ಒಂಥರ ಈ ಹೆಸರಿಗೆ ಹೇಳಬೇಕು ಅಂತ. ಅನಂತಾಚಾರ್ಯ, SK ಆಚಾರ್ಯ ಅವರೊಂಥರ ಅವ್ರು ನೋಡಿದ್ರೆ ನನಗೆ ಇವತ್ತು ಗುರುಗಳಿರುತ್ತೆ. ಅವರೊಂಥರ ಓ ಅಂತ ಹಿಂಗೆ ಬರೋದು. ಅವ್ರ ಹತ್ರಕ್ಕೆ ಹೋಗಿ ನಾನು ಹೇಗೆ ಹೆಸರು ಚೇಂಜ್ ಮಾಡ್ಕೊಳ್ಳೋದು, ಹೇಳೋದೆ ಏನು ಮಾಡೋದೆ ಒಂಥರ ಎಲ್ಲ ಕಾಯ್ತಾ ಕೂತಿದ್ದೆ. ಮಧುರ ಮೇಲ್ನಾಡು ಮುಹೂರ್ತ ಪ್ರೀಮಿಯರ್ ಸ್ಟುಡಿಯೋಲಿ, ಮೈಸೂರು ಪ್ರೀಮಿಯರ್ ಸ್ಟುಡಿಯೋ ಇಟ್ಟರು. ಅಲ್ಲಿ ಅದಕ್ಕೆ ಮುಂಚೆ 18 ದಿವಸ ಮುಂಚೆ ನಾನು ಮೈಸೂರಿಗೆ ಕರ್ಕೊಂಡು ಹೋಗಿದ್ದು. ಡ್ಯಾನ್ಸ್ ಪ್ರಾಕ್ಟೀಸು, ಸ್ಟಂಟ್ ಪ್ರಾಕ್ಟೀಸು, ಆಮೇಲೆ ಪ್ರಭಾಕರ್ ಶಾಸ್ತ್ರಿಗಳು ಸ್ಕ್ರಿಪ್ಟ್ ಬರೆಯೋರು, ಅವ್ರ ಜೊತೆ ಕೂತ್ಕೊಂಡು ಡೈಲಾಗ್ ಇದು ಎಲ್ಲ ಮಾಡ್ಕೋಬೇಕು ಅಂತ ಆರಾಮಾಗಿ ಕೂತಿದ್ದು. ನನಗೆ ಸದ್ಯ ಸಿನಿಮಾದವ್ರ ಜೊತೆ ಇದ್ದೀನಿ. ಪ್ರತಿ ದಿವಸನೂ ಸರ್ ಹಾಂ ಅನ್ನೋರು, ಏನಿಲ್ಲ ಸರ್ ಹೆಸರು ಹೇಳಬೇಕು ಅಂತ. ಏನೇ ಬರುತ್ತೆ ಅವಕಾಶ ಹೇಳೋಣ, ಇನ್ನು ಈಗ ತಾನೇ ಶುರು ಆಗೋದು. ಮುಹೂರ್ತಕ್ಕೆ ಇನ್ನು 2 ದಿವಸ ಇದೆ ಅನ್ನುವಾಗ ಸ್ಟುಡಿಯೋ ಕರ್ಕೊಂಡೋದ್ರು. ಬಾ ಆ ಸೆಟ್ಟೆಲ್ಲ ಒಂದು ಸ್ವಲ್ಪ ಆರಾಮಾಗಿ ನೋಡ್ಕೊ, ಒಂಥರ ಯು ಗೆಟ್ ಒಂಥರ ಅಡ್ಜಸ್ಟೆಡ್ ಟು ದಟ್ ಅಂದರು. ಸರ್ ನಮ್ಗೆ ಯಾವ ಸೆಟ್ ಆದರೂ ನಮಗೆ ಅಭ್ಯಾಸ ಇದೆ ಸರ್ ಅಂದೆ. ಗೊತ್ತಪ್ಪ ನೀನು ನಾಟಕದವನು, ಗೊತ್ತಾಗುತ್ತೆ ನಮಗೆ, ಆಗುತ್ತೆ ಸೆಟ್ ಆಗುತ್ತೆ ಅದು ಬಾ ಅಂದ. ಪ್ರೀಮಿಯರ್ ಸ್ಟುಡಿಯೋಗೆ ಹೋಗಿ ಪ್ರೀಮಿಯರ್ ನಮ್ಮ ಮೇಕಪ್ ಮ್ಯಾನು ಅವರೆಲ್ಲ ಪರಿಚಯ ಮಾಡಿಸೋದು, ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಯಾರ್ಯಾರೋ ಬಂದರು, ಅನಂತಾಚಾರ್ಯ ಹತ್ರ ಮಾತಾಡ್ತಾ, ಅವ್ರ ಧ್ವನಿ ನಂಗೆ ಚೆನ್ನಾಗಿ ಗೊತ್ತಾಯಿತು. ನಾನೆಲ್ಲೋ ತಿಳ್ಕೊಂಡು ಮಾತಾಡ್ತಾ ಇದ್ದೆ. ಶ್ರೀನಾಥ್ ಅಂದರು. ಯಾರನ್ನೋ ಕರಿತಾ ನನ್ನಪ್ಪ, ನಾನು ಮಾತಾಡ್ತಾನೆ ಇದ್ದೀನಿ ಸುಮ್ಮನೆ ಡೈರೆಕ್ಟಾಗಿ ಶ್ರೀನಾಥ್ ಅಷ್ಟೇ. ಅವ್ರು ಅಂದರು ಶ್ರೀನಾಥ್ ಅಂತ. ಓಕೆ. ನಾನು ಏ ಶ್ರೀನಾಥ್ ಅಂದರು. ಯಾಕೆ ಯಾರು ಕರಿತಾ ಇದ್ದೆ, ಯಾರು ನನ್ನ ಸುತ್ಕೊಂಡು ನೋಡಿ ಹಿಂಗೆ ನೋಡ್ತಾ ಇದ್ದೆ. ಶ್ರೀನಾಥ್ ಅಂದರು. ಹಿಂಗೆ ನೋಡಿದೆ. ನಿನ್ನೆ ಅಂದರು. ನಾನು ಅಂದೆ ಬಾಯ್ಲಿ ನಮ್ಮ ಹೊಸ ಹೀರೋ ಶ್ರೀನಾಥ್. ಶಾಕ್ ಅದು ನಿಮ್ಗೆ ಹೆಸರೇ? ಬಾಯಿ ಹಾಗೆ ಮುಚ್ಕೊಂಬಿಟ್ಟೆ. ಯಾಕೆಂದರೆ ಹೊಸ ಪಿಕ್ಚರು, ಹೀರೋ ಆಗಿ ಇಂಟ್ರೊಡ್ಯೂಸ್ ಮಾಡ್ತಿರೋರು ಅವರು ಶ್ರೀನಾಥ್ ಅಂತ ಹೆಸರು ಕಳೆದ್ಮೇಲೆ ನಾ ಹೆಸರು ಚೇಂಜ್ ಮಾಡ್ಕೋತೀನಿ ಅಂತ ಹೇಳಿದ್ರು. ನಾ ಹೆಸರು ಚೇಂಜ್ ಮಾಡ್ಕೋತೀನಿ ಅಂದರೆ ಹೋಗಪ್ಪ ನಿನ್ನೆ ಚೇಂಜ್ ಮಾಡ್ತೀನಿ ಅಂತ ಅಂದ್ಬಿಟ್ರೆ ಏನು ಹಿಂಗಾಗೋಯ್ತು ಅಂತ ಕೂತೆ. ಸೊ ಕಷ್ಟನ ಸುಖನ ಒಪ್ಕೋಬೇಕಾಗಿತ್ತು. ನಾನು ಕಡೆ ಒಪ್ಕೊಂಬಿಟ್ಟೆ. ಯಾಕಂದರೆ ಎಲ್ಲಿ ಉಳಿಸ್ಬಿಡ್ತಾರೋ ಅದು ಗಾಬರಿ ಇತ್ತು. ಅವರು ಆಮೇಲೆ ನೋಡಪ್ಪ ನಿನ್ನ ಜಾತಕ ಎಲ್ಲ ನೋಡಿ ನಿನ್ನ ಹೆಸರಿಗೆ ಯಾವುದು ಸರಿ ಹೋಗುತ್ತೆ ಎಲ್ಲ ಇದು ಮಾಡಿಕೊಂಡು ಶ್ರೀನಾಥ್ ಅನ್ನೋ ಹೆಸರಿಟ್ಟಿದ್ದೀನಿ. ಜಾಸ್ತಿ ಬದಲಾಯಿಸಿಲ್ಲ. ನಿನ್ನ ಹೆಸರು ನಾರಾಯಣ ಸ್ವಾಮಿ, ನಾರಾಯಣ ಶ್ರೀನಾಥ ಇಬ್ಬರು ಒಬ್ಬರೇ, ಅದರಿಂದ ಇನ್ನೊಂದು ಹೆಸರು ಅಷ್ಟೇ ನೀನು ಕೊಟ್ಟಿದ್ದೀನಿ ಅಂದರು. ಸರಿ ಸರ್ ಅಂದೆ. ಇದು ರಿಲೀಸಿಗೆ ಮುಂಚೆ ಸರ್ ಒಂದು ವಿಚಾರ ನಿಮ್ಗೆ ಹೇಳಲೇ ಇಲ್ಲ. ಏನು? ನಾನು ಗೌತಮ್ ಅಂತ ಇಟ್ಕೊಬೇಕು ಅಂತ ಹೆಸರು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಬುದ್ಧ ಆಗಕ್ಕೆ ಇಷ್ಟಪಡ್ತಾ ಇದ್ಯಾ? ಬುದ್ಧ ಸಿನಿಮಾ ರಂಗಕ್ಕೆ ಸರಿ ಹೋಗಲ್ಲ, ಅದಕ್ಕೆ ನಾನು ಇಟ್ಟಿದ್ದೀನಿ, ಸರಿಯಾಗಿದೆ ಅಂದರು. ಇವತ್ತು ಆ ಹೆಸರೇ ನನಗೆ ಆಗಿದೆ. ಸೊ 69ನೇ ಇಸ್ವಿ ಇದಾಯ್ತು. ಹುಟ್ಟಿದ್ದು 67ನೇ ಇಸ್ವಿ ಆದರೂ ನಾಮಕರಣ 69. ಹಂಗೆ ಸಿನಿಮಾಗೆ ಸ್ಪೆಷಲ್ ನಾನು. ಸೊ 57 ವರ್ಷದ ಜರ್ನಿ ಅದು. ಸರ್ ಟೆಲ್ ಮಿ ಒನ್ ಥಿಂಗ್, ಕಾಕತಾಳಿ ಅನಿಸ್ತಿದೆ ನಂಗೆ ಗೊತ್ತಿಲ್ಲ, ಬಟ್ ಎಷ್ಟು ಚೆನ್ನಾಗಿ ಸಿಂಕ್ ಆಯ್ತು ಅಂತ. ಅಂದ್ರೆ ಮೊದಲ ಎಂಟ್ರಿನಲ್ಲೇ ಮನ್ಮಥನ ಪಾತ್ರ, ನಿಮಗೆ ಸಿಕ್ಕಿರೋದು ಪ್ರಣಯ ರಾಜ. ಏನ್ ಸಿಂಕು ಸರ್ ಇದು? ಅಲ್ಲಿ ಎಲ್ಲೋ ಒಂದು ಬಹುಶಃ ಇಂಟ್ಯೂಷನು ಅಥವಾ ಜಾತಕದಲ್ಲಿ ಇದು ನಮ್ಮ ಗುರುಗಳು ಹೇಳ್ದಂಗೆ ಎಲ್ಲ ಸೇರ್ಕೊಂಡಿದೆ. ಅದು ಇದು ಒಂದು ಹೇಳ್ಬಿಡ್ತೀನಿ. ಶ್ರೀನಾಥ್ನಾದೆ ಇದೆಲ್ಲ ಆಯಿತು. ಚಿಕ್ಕಮ್ಮ ಅನ್ನೋದು ನನ್ನ 3ನೇ ಸಿನಿಮಾ. ಕರೆಕ್ಟು. ಅಲ್ಲಿ ನಾನು ರಾಜಣ್ಣನನ್ನು ಮೀಟ್ ಮಾಡಿದೆ. ರಾಜಣ್ಣ ಅದರಲ್ಲಿ ಗೆಸ್ಟ್ ರೋಲು, ಜಯಂತಿ ಅವ್ರದ್ದು. ಮಧುರ ಮಿಲನ, ಅನಿರೀಕ್ಷಿತ, ಚಿಕ್ಕಮ್ಮ. ಮಧುರ ಮಿಲನ, ಕಲ್ಪವೃಕ್ಷ, ಚಿಕ್ಕಮ್ಮ. ಚಿಕ್ಕಮ್ಮ ಆದ್ಮೇಲೆ ಅನಿರೀಕ್ಷಿತ. ಅಲ್ಲಿ ರಾಜಣ್ಣ ಬಂದರು. ಸರಿ ಜಯಂತಿ ಎಲ್ಲ ಜಯಂತಿ ಶ್ರೀನಾಥ್ ಗೊತ್ತಲ್ಲ ಅಂದ. ಏ ಲಗ್ನ ಪತ್ರಿಕೆ ಅಲ್ವಾ ಅಂದರು. ಮನ್ಮಥ ಅಂದರು. ಅಂದೆ ಯಪ್ಪ ಗುಡ್ ಗುಡ್. ಅವತ್ತು ಅಂದ್ಕೊಂಡೆ ನೀ ಎಲ್ಲೋ ಬರೋದು ಲೇಟ್ ಆಗ್ತಿದೆ, ಯಾಕೆ ಬರಲಿಲ್ಲ ಅಂತ. ಇವತ್ತು ಸಿಕ್ಕಿದ್ಯಾ, ಚೆನ್ನಾಗಿರೋಕಲ್ಲ, ಚೆನ್ನಾಗಿರೋದು. ಮನ್ಮಥನ್ನ ಅವ್ರು ಇನ್ನೂ ಜ್ಞಾಪಕ ಇಟ್ಕೊಂಡಿದ್ರು. ಆ ಮನ್ಮಥನ್ನ ಅವ್ರ ಕೊನೆ ಹೊಸರಿಗೂ ಮರೀಲಿಲ್ಲ. ತಮ್ಮನಾಗಿ ನೋಡಿಕೊಂಡ್ರು. ಅವ್ರ ಜೊತೆ ಇದ್ದಿದ್ದರಿಂದ ಬೇಕಾದಷ್ಟು ಕಲಿತಾನೇ ಇದ್ದೆ ನಾನು, ಹೇಗಿರಬೇಕು ಏನಿರಬೇಕು ಅಂತ. ಅದು ಯಾವ್ಯಾವ ಥರ ಹೇಳಿದ್ರು ಅದೊಂದು ದೊಡ್ಡ ಕಥೆಗಳಾಗುತ್ತೆ.